ಬಹಳ ದೂರದಿಂದ ನಿಮ್ಮ ಜೊತೆ ಮಾತನಾಡಲಿಕ್ಕಾಗಿ ನಾನಿಲ್ಲಿಗೆ ಬಂದಿದ್ದೇನೆ. ಹೋರಾಟ ಆರಂಭವಾದ್ರಿಂದ ಆ ದಿನದಿಂದ ಹಿಡಿದು ಈವರೆಗೂ ಕೂಡ ಈ ಒಂದು ವಕ್ಫ್ ಹೋರಾಟವನ್ನು ಜೀವಂತ ಇಡಬೇಕು, ಜನರಿಗೆ ಈ ಕುರಿತು ಜಾಗೃತಿಯನ್ನು ಮೂಡಿಸಬೇಕು, ಹೋರಾಟವನ್ನು ಗಟ್ಟಿಗೊಳಿಸಬೇಕು ಅನ್ನುವಂಥ ಉದ್ದೇಶದಿಂದಾಗಿದೆ ನಮ್ಮ ಪಕ್ಷವು ನಮ್ಮಂತಹ ನಾಯಕರುಗಳನ್ನ ಪ್ರತಿಯೊಂದು ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಕಳುಹಿಸಿಕೊಂಡು ಈ ಹೋರಾಟದ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಈ ವಕ್ಫ್ ಅನ್ನುವಂತಹ ವಿಚಾರವಾದ ಕುರಿತು ಘೋಷಣೆಯನ್ನು ಕೂಡುವಾಗ, ರ್ಯಾಲಿಗಳನ್ನು ಮಾಡುವಾಗ ಯಾರೇ ಕೇಳಿದರೂ ಕೂಡ ಈ ವಕ್ಫ್ ಅನ್ನುವಂಥ ತಿದ್ದುಪಡಿಯಲ್ಲಿ ಯಾವ ರೀತಿಯ ವಿಚಾರವನ್ನ ಈ ಫ್ಯಾಸಿಸ್ಟ್ ಸರ್ಕಾರ ಉಲ್ಲೇಖಿಸಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರಿಗೂ ಕೂಡ ಇದಕ್ಕೋಸ್ಕರ ಇನ್ಕಿಲಾಬ್ ಕೂಗುವಾಗ, ಘೋಷಣೆಗಳು ಕೂಗುವಾಗ ಗೊತ್ತಿರಬೇಕು ಅದರಲ್ಲಿ ಏನು ಅಡಗಿದೆ ಎಂದು. ಅದನ್ನ ನಿಮಗೆ ತಿಳಿಸುವಂತಹ ಒಂದು ವಿಚಾರವನ್ನಾಗಿದೆ ನಾನು ಈ ಒಂದು ವೇದಿಕೆಯಲ್ಲಿ ಮಾಡಲಿಕ್ಕೆ ಇಚ್ಛಿಸುವಂತಹದ್ದು. ನಿಮ್ಗೆ ಗೊತ್ತಿರಬೇಕು ಏನು ಈ ಸರ್ಕಾರ ಈ ವಕ್ಫನ್ನ ತಿದ್ದುಪಡಿಯನ್ನ ಮಾಡಿದೆಯೋ ಇದರಲ್ಲಿ ಬಹಳ ದೊಡ್ಡವಾದಂತಹ ಷಡ್ಯಂತ್ರವನ್ನ ಸಂಘ ಪರಿವಾರ ಪ್ರಾಯೋಜಿತವಾಗಿ ಈ ದೇಶವನ್ನು ಆಳುವಂತಹ ಬಿಜೆಪಿ ಸರ್ಕಾರ ಮಾಡಿದ್ದು ಏನಂತ ಹೇಳಿದ್ರೆ, ವಕ್ಫ್ ಈ ವಕ್ಫ್ ಅನ್ನುವಂತಹ ನಮ್ಮ ಅಸ್ತಿತ್ವ ಏನಿದೆ ಇದನ್ನ ಮುಸಲ್ಮಾನರಿಂದ ಕಸಿದುಕೊಳ್ಳುವಂತಹ ಅತಿ ದೊಡ್ಡವಾದಂತಹ ಷಡ್ಯಂತ್ರವನ್ನಾಗಿದೆ ಈ ಮೋದಿ ಸರ್ಕಾರ ಇವತ್ತು ಮಾಡಿರುವಂತಹದ್ದು. ಈ ಹೋರಾಟವನ್ನು ನಾವು ಕೈಗೊಳ್ಳುವಾಗ ಇದರ ಪ್ರತಿಯೊಂದು ವಿಚಾರಗಳು ಕೂಡ ನಿಮಗೆ ಗೊತ್ತಿರಬೇಕು. ನಮ್ಮಲ್ಲಿ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದಂತಹ ಸಂಘಟಕರು ರ್ಯಾಲಿ ಉದ್ದಕ್ಕೂ ವೇದಿಕೆಯನ್ನು ಹತ್ತುವಂತಹ ಸಂದರ್ಭದಲ್ಲೂ ನಮ್ಮಲ್ಲಿ ಹೇಳಿಕೊಂಡ್ರು, ಕಾನೂನಿನ ಚೌಕಟ್ಟಿನಲ್ಲಿ ನೀವು ಮಾತಾಡಬೇಕು ಅಂತ ಹೇಳುವುದನ್ನು ನಮಗೆ ಇಲ್ಲಿನ ಪೊಲೀಸ್ ವರಿಷ್ಠರು ನಿರ್ದೇಶಿಸಿದ್ದಾರೆ, ನಮ್ಮೊಂದಿಗೆ ಸಹಕರಿಸಬೇಕು ಅಂತೇಳಿ. ಇದರಲ್ಲಿ 100% ನಾನು ಸಹಕರಿಸಲಿಕ್ಕೆ ಬದ್ಧನಾಗಿದ್ದೇನೆ. ಈ ದೇಶದ ಸಂವಿಧಾನಾತ್ಮಕವಾದಂತಹ ಸಂವಿಧಾನವನ್ನು ಎತ್ತಿ ಹಿಡಿಯುವಂತಹ ವಿಚಾರವನ್ನೇ ನಾನು ಮಾತಾಡುವುದು. ಕಳೆದ 3 ದಿನಗಳ ಹಿಂದಿನಿಂದ ಹಿಡಿದು ಈ ರಾಜ್ಯದ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ನನ್ನ ಮೇಲೆ ಕೇಸು ದಾಖಲಾಗಿರುವುದು ಸಂವಿಧಾನಾತ್ಮಕವಾಗಿ ಮಾತನಾಡಿದ ಒಂದೇ ಒಂದು ಕಾರಣಕ್ಕಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಬೇಕು. ನಮಗೆ ಇಲ್ಲಿ ಹೇಳಲಿಕ್ಕಿರುವುದು ನಮಗೆ ಆದಂಥ ಅನ್ಯಾಯ ಏನಿದೆ, ಇದರಲ್ಲೇನಿದೆ. ಈ ಒಂದು ವಕ್ಫ್ ಅನ್ನುವಂಥ ತಿದ್ದುಪಡಿಯನ್ನು ಮಾಡುವಾಗ ಇದರಲ್ಲಿ ಅವರು ಬಹಳ ಷಡ್ಯಂತ್ರದಿಂದ ಮಾಡಿರುವಂಥದ್ದು ಏನಂತ ಹೇಳಿದ್ರೆ, ಮುಸಲ್ಮಾನರ ಕೈಯಿಂದ ಇದನ್ನು ಕಸಿದುಕೊಳ್ಬೇಕು. ಅದಕ್ಕೆ ಏನೆಲ್ಲ ಮಾಡಬೇಕು? ಮೊದಲನೇದಾಗಿ ಇದರಲ್ಲಿ ಇರುವಂತಹ ಒಂದು ವಕ್ಫ್ ಕೌನ್ಸಿಲ್ ಇದೆ. ಈ ದೇಶದಲ್ಲಿ ವಕ್ಫ್ ಕೌನ್ಸಿಲ್ ಇದೆ. ಈ ವಕ್ಫ್ ಕೌನ್ಸಿಲ್ನಲ್ಲಿ 22 ಮಂದಿ ಸದಸ್ಯರಿರ್ತಾರೆ. ಈ 22 ಮಂದಿ ಸದಸ್ಯರಲ್ಲಿ ಈವರೆಗೆ ಇದ್ದಂತಹ ವಕ್ಫ್ ಕಾಯ್ದೆಯ ಪ್ರಕಾರ ಅದರಲ್ಲಿ ಆ ಕೌನ್ಸಿಲ್ನಲ್ಲಿ ಬಹುಸಂಖ್ಯಾತರಾಗಿ ಮುಸಲ್ಮಾನರಿರಬೇಕು. 22ರಲ್ಲಿ ಹೆಚ್ಚಿನವರು ಯಾರು ಇರಬೇಕು? ಮುಸಲ್ಮಾನರಿರಬೇಕು. ಆದರೆ ಮೋದಿ ಸರ್ಕಾರ ತರಲಿಕ್ಕೆ ಹೊರಟಿರುವಂತಹ ಈ ಮಸೂದೆಯಲ್ಲಿ ಮುಸಲ್ಮಾನರನ್ನ ಈ ಕೌನ್ಸಿಲ್ನಲ್ಲಿ ಕಡಿಮೆ ಸಂಖ್ಯೆ ಮಾಡಿ ಬಹುಸಂಖ್ಯಾತರನ್ನ, ಮುಸಲ್ಮಾನರ ಅಲ್ಲದವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸುವಂತ ಒಂದು ಷಡ್ಯಂತ್ರವನ್ನು ಮಾಡಲಾಗಿದೆ. ಅಂದರೆ 22 ಮಂದಿಯಲ್ಲಿ ಸುಮಾರು 7-8 ಮಂದಿ ಮಾತ್ರ ಮುಸಲ್ಮಾನರಿರ್ತಾರೆ, ಉಳಿದವರು ಮುಸಲ್ಮಾನರು ಅಲ್ಲದವರಿರ್ತಾರೆ. ರಾಜ್ಯದ ವಕ್ಫ್ ಬೋರ್ಡಿನಲ್ಲಿಯೂ ಕೂಡ ಇದನ್ನೇ ಮಾಡಲಾಗಿದೆ. ಕೇವಲ 4 ಮಂದಿ ಮಾತ್ರ ಮುಸಲ್ಮಾನರಿರ್ತಾರೆ. ಅಂದರೆ ಅಲ್ಲಿ ಆಗುವಂತಹ ತೀರ್ಮಾನಗಳು ಮುಸಲ್ಮಾನರ ಪರವಾಗಿರಬಾರ್ದು ಅನ್ನುವಂಥ ಅತಿ ದೊಡ್ಡ ಷಡ್ಯಂತ್ರವಾಗಿದೆ. ಈ ಕೌನ್ಸಿಲ್ ಅನ್ನ ರಚನೆ ಮಾಡುವಂತಹ ವಿಚಾರದಲ್ಲಿಯೂ ಕೂಡ ಈ ತಿದ್ದುಪಡಿಯನ್ನು ಮಾಡಿರುವಂತಹದ್ದು. ಇನ್ನು ಈ ಸರ್ಕಾರ ತರಲಿಕೊಡ್ತಿರುವಂತಹ ಈ ತಿದ್ದುಪಡಿಯಲ್ಲಿ ಕಸಿದಂತಹ ಅತಿ ದೊಡ್ಡ ನಮ್ಮ ಹಕ್ಕು ಏನಂತ ಹೇಳಿದ್ರೆ, ಈ ದೇಶದ ಕಾನೂನು ವ್ಯವಸ್ಥೆ ರೂಪಿಸಿದಂತಹ, ನ್ಯಾಯ ಜುಡಿಷಿಯರಿ ಸಿಸ್ಟಮ್ ರೂಪಿಸಿದಂತಹ ಒಂದು ಸಿಸ್ಟಮ್ ಇದೆ, ಟ್ರಿಬ್ಯುನಲ್ ಕೋರ್ಟ್ ಅಂತನ್ನುವಂಥದ್ದು. ಈ ಟ್ರಿಬ್ಯುನಲ್ ಕೋರ್ಟ್ ಅನ್ನು ಆಯ್ಕೆ ಮಾಡಿದ್ದು
ವಕ್ಫ್ ಅಲ್ಲ. ವಕ್ಫ್ನ ಕೇಸುಗಳು, ಪ್ರಕರಣಗಳು ತ್ವರಿತವಾಗಿ ತೀರ್ಪಾಗಬೇಕಂತ ಹೇಳುವಂಥ ಉದ್ದೇಶದಿಂದ ಈ ದೇಶದ ನ್ಯಾಯ ವ್ಯವಸ್ಥೆ ರೂಪಿಸಿದಂಥ ಒಂದು ವ್ಯವಸ್ಥೆ ಆಗಿದೆ ಟ್ರಿಬ್ಯುನಲ್. ಒಂದು ಟ್ರಿಬ್ಯುನಲ್ ಕೋರ್ಟಿನಲ್ಲಿ ಒಂದು ಕೇಸಿಗೆ ಅಂತಿಮ ತೀರ್ಪು ಬಂದರೆ ಅದು ಮುಗಿಯಿತು. ಆ ನಂತರದ ಕೋರ್ಟ್ಗಳಿಗೆ ಹೋಗುವಾಗಿಲ್ಲ, ಸುಪ್ರೀಂ ಕೋರ್ಟ್ಗಳಿಗೆ ಹೋಗುವಾಗಿಲ್ಲ. ಒಮ್ಮೆ ಅಲ್ಲಿ ಮುಗಿಸಿದ್ರೆ ಮುಗಿಯಿತು. ಆದರೆ ಈ ಸರ್ಕಾರ ಆ ಹಕ್ಕನ್ನು ಕಸಿದುಕೊಂಡಿದೆ. 90 ದಿನಗಳ ಒಳಗಡೆ ಟ್ರಿಬ್ಯುನಲ್ನಲ್ಲಿ ಯಾವುದಾದರೂ ಒಂದು ಕೇಸು ತೀರ್ಪಾದ ನಂತರ 90 ದಿನಗಳ ಒಳಗಡೆ ಮತ್ತೆ ಇವರಿಗೆ ಮೇಲಿನ ಕೋರ್ಟಿಗೆ ಹೋಗಬಹುದು, ಹೈಕೋರ್ಟಿಗೆ ಹೋಗಬಹುದು, ಸುಪ್ರೀಂ ಕೋರ್ಟಿಗೆ ಹೋಗಬಹುದು. ಅಂದರೆ ಸರ್ಕಾರದ ಉದ್ದೇಶ ಏನಂತ ಹೇಳಿದ್ರೆ, ಯಾವುದೇ ಪ್ರಕರಣಗಳಿರಲಿ, ಇದು ವಕ್ಫ್ನ ಪ್ರಕರಣ ಆಗಿದ್ರೆ ಅದು ಮುಗಿಬಾರ್ದು, ವಕ್ಫ್ ಪರವಾದಂಥ ತೀರ್ಮಾನಗಳು ಬರಬಾರ್ದು, ನ್ಯಾಯಪರವಾದಂಥ ತೀರ್ಮಾನಗಳು ಬರಬಾರ್ದು ಅನ್ನೋದಾಗಿದೆ ಸರ್ಕಾರದ ಉದ್ದೇಶ. ಇನ್ನು ಸರ್ಕಾರಕ್ಕೆ ಮತ್ತು ವಕ್ಫ್ಗೆ ಯಾವುದಾದ್ರೂ ಒಂದು ಲಿಟಿಗೇಷನ್ ಬಂತು, ತಕರಾರು ಬಂತು, ಅದನ್ನು ಈವರೆಗೆ ಕೋರ್ಟ್ ಆಗಿತ್ತು ತೀರ್ಮಾನ ಮಾಡಬೇಕಾದದ್ದು. ಯಾವುದೇ ಪ್ರಕರಣಗಳಾಗಿರಲಿ, ಈ ದೇಶದಲ್ಲಿ ಸಂವಿಧಾನಾತ್ಮಕವಾಗಿ ಯಾವುದೇ ಕೇಸುಗಳು, ಪ್ರಕರಣಗಳು ಬಂದರೂ ಕೂಡ ಅದಕ್ಕೆ ತೀರ್ಪನ್ನು ನೀಡಬೇಕಾದದ್ದು ನ್ಯಾಯ ವ್ಯವಸ್ಥೆ ಆಗಿದೆ, ಜುಡಿಷಿಯರಿ ಸಿಸ್ಟಮ್ ಆಗಿದೆ. ಆದರೆ ಇಲ್ಲಿ ಸರ್ಕಾರ ಹೇಳುವಂತಹದ್ದು ವಕ್ಫ್ ಮತ್ತು ಸರ್ಕಾರಕ್ಕೆ ಯಾವುದಾದ್ರೂ ವಿಚಾರದಲ್ಲಿ, ಈಗ ಒಂದು ಪ್ರಾಪರ್ಟಿಯ ವಿಚಾರದಲ್ಲಿ ಲಿಟಿಗೇಷನ್ ಬಂದರೆ ಅದನ್ನು ಜಿಲ್ಲಾಧಿಕಾರಿಗಿಂತ ಮೇಲಿನ ಅಧಿಕಾರಿಗಳು ತೀರ್ಪು ನೀಡಿದರೆ ಸಾಕು ಅಂತೇಳಿ, ಅಂದರೆ ಜುಡಿಷಿಯರಿ ಸಿಸ್ಟಮ್ನಿಂದ ತೆಗೆದು ಆಡಳಿತ ವ್ಯವಸ್ಥೆಗೆ ನೀಡುವಂತಹ, ಅಂದರೆ ಇಲ್ಲಿ ಬಿಜೆಪಿ ಸರ್ಕಾರ ಇದ್ರೆ ಬಿಜೆಪಿ ಸರ್ಕಾರದಲ್ಲಿ ಆಡಳಿತವರೆಗೆ ಇರ್ತದೆ ಅಲ್ವಾ, ಇರುವುದಿಲ್ವಾ? NRCಯ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ನಾವು ಪ್ರತಿಭಟನೆ ಮಾಡಿದ ಎಲ್ಲ ಕಡೆಗಳಲ್ಲಿ NRC ಹೋರಾಟಗಾರರ ಮೇಲೆ ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಕೇಸನ್ನು ದಾಖಲಿಸಿತ್ತು. ಯಾಕಂತ ಹೇಳಿದ್ರೆ ಆಗ ಪೊಲೀಸ್ ವ್ಯವಸ್ಥೆ ಇದ್ದದ್ದು ಬಿಜೆಪಿ ಹೇಳಿದ ರೀತಿಯಲ್ಲಿ. ನಾಳೆ ಒಂದು ಜಿಲ್ಲಾಧಿಕಾರಿಯ ಕೈಗೆ ಅಥವಾ ಅದರ ಮೇಲಿನ ಅಧಿಕಾರಿಯ ಕೈಗೆ ಒಂದು ಪ್ರಕರಣದಲ್ಲಿ ತೀರ್ಪು ನೀಡುವಂಥ ಅವಕಾಶವನ್ನು ನೀಡಿದರೆ ಅವರು ನ್ಯಾಯಯುತವಾಗಿ ತೀರ್ಪನ್ನು ನೀಡಬಹುದು ಅಥವಾ ಸರ್ಕಾರದ ಪರವಾಗಿ ನೀಡಬಹುದು. ಹೇಳಿ, ಯಾರ ಪರವಾಗಿ ನೀಡಬಹುದು? ಇನ್ನು ಈ ದೇಶದಲ್ಲಿ ಪರಂಪರಾಗತವಾಗಿ ಬಂದಂಥ ಒಂದು ಸೌಹಾರ್ದತೆ ಇದೆ. ಹಿಂದೂ ಮುಸಲ್ಮಾನರ ನಡುವಿನ ಬಾಂಧವ್ಯವಿದೆ. ಒಂದು ಹಿಂದೂ ದೇವಸ್ಥಾನ ಕಟ್ಟಿದಾಗ ಅಲ್ಲಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ ಅಂತ ಹೇಳಿದ್ರೆ ಸಾಬ್ರು ರಸ್ತೆಯನ್ನು ಬಿಟ್ಟು ಕೊಡ್ತಾ ಇದ್ರು. ತನ್ನ ಜಮೀನಿನಲ್ಲಿದ್ದಂಥ ಜಾಗವನ್ನ ಹೋಗ್ಲಿಕ್ಕೆ ದಾರಿ ಮಾಡಿ ಕೊಡ್ತಾ ಇದ್ರು. ಮಸೀದಿಗೆ, ಕಬ್ರಸ್ಥಾನಕ್ಕೆ ರಸ್ತೆ ಇಲ್ಲ ಅಂತ ಹೇಳಿದ್ರೆ ಒಳ್ಳೆಯ ಹಿಂದೂ ಬಾಂಧವರು ಆ ಸೌಹಾರ್ದತೆಯಿಂದ ಕೂಡಿ ಆ ಮಸೀದಿಗೆ ಅವರ ಜಮೀನಿನಲ್ಲಿ ದಾರಿ ಕೊಡ್ತಾ ಇದ್ರು. ಒಂದು ವೇಳೆ ಆ ರೀತಿ ಅವರು ದಾನ ಮಾಡಿದರೆ ಅದು ವಕ್ಫ್ನ ಆಸ್ತಿಯಾಗಿ ಮಾರ್ಪಾಡಾಗ್ತಾ ಇತ್ತು. ಮೋದಿ ಸರ್ಕಾರ ಈ ದೇಶದ ಪೊಲೀಸರ ಕೇಳಿಕೊಳ್ಳಿ, ನೀವು ಹೇಳಿದ್ರಲ್ಲ ಸಂಘ ಪರಿವಾರದ ವಿರುದ್ಧ ಮಾತಾಡಬಾರ್ದು ಅಂತೇಳಿ, ಈ ದೇಶದ ಶಾಂತಿಯನ್ನು ಒಡೆಯುವಂತಹ, ಈ ದೇಶದ ಭಾವೈಕ್ಯತೆಯನ್ನು ಒಡೆಯುವಂತಹ, ಈ ದೇಶದ ಭಾತೃತ್ವವನ್ನು ಒಡೆಯುವಂತಹ ಕೆಲಸವನ್ನಾಗಿ ಇವರು ಮಾಡ್ತಾ ಇರುವುದು. ಈ ತಿದ್ದುಪಡಿಯಲ್ಲಿ ಅವರು ಮಾಡ್ತಾ ಇರುವುದು ಅಂತ ಹೇಳಿದ್ರೆ, ಯಾರಾದರೂ ನಾಳೆ ಒಂದು ಮಸೀದಿಗೋ, ಒಂದು ಕಬ್ರಸ್ಥಾನಕ್ಕೋ, ಒಂದು ಮುಸಲ್ಮಾನರ ಯಾವುದಾದ್ರೂ ಒಂದು ಧಾರ್ಮಿಕ ಕ್ಷೇತ್ರಕ್ಕೋ ಯಾವುದಾದ್ರೂ ಒಂದು ಧಾರ್ಮಿಕವಾಗಿ ದಾನವನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ವಕ್ಫ್ಗೆ ಯಾವುದೇ ಆಸ್ತಿಯನ್ನ ಗಿಫ್ಟ್ ಮಾಡುವಾಗಿಲ್ಲ. ಯಾರಾದರೂ ಒಬ್ಬ ಈ ವಕ್ಫ್ಗೆ ಏನನ್ನಾದ್ರೂ ದಾನ ಮಾಡಬೇಕಂತ ಹೇಳಿದ್ರೆ, ವಕ್ಫ್ ಮಾಡಬೇಕಂತ ಹೇಳಿದ್ರೆ, ಗಿಫ್ಟ್ ಮಾಡಬೇಕಂತ ಹೇಳಿದ್ರೆ ಆತ 5 ವರ್ಷ ಪ್ರಾಕ್ಟಿಸಿಂಗ್ ಮುಸಲ್ಮಾನನಾಗಿರಬೇಕು. ನಾಳೆ ಯಾವುದೋ ಗೌಡ್ರಿಗೆ, ಯಾವುದೋ ಲಿಂಗಾಯತರಿಗೆ, ಒಂದು ಶಾಂತಿ ಬಯಸುವವರಿಗೆ ಈ ವಕ್ಫ್ಗೆ ಯಾವುದೇ ರೀತಿಯ ಗಿಫ್ಟ್ ಕೊಡುವಾಗಿಲ್ಲ. ಇದರ ಅರ್ಥ ಏನು? ಮುಸಲ್ಮಾನರು ಮತ್ತು ಹಿಂದೂಗಳು ಈ ದೇಶದಲ್ಲಿ ಭಾವೈಕ್ಯತೆಯಿಂದ ಇರಬಾರ್ದು ಅಂತೇಳಿ, ಈ ದೇಶದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಬ್ರಿಟಿಷರು ಯಾವ ರೀತಿಯ ದಾರಿಯನ್ನು ತುಳಿದಿದ್ರು ಅದೇ ರೀತಿಯ ದಾರಿಯನ್ನಾಗಿದೆ ಸಾವರ್ಕರ್ನ ಹಿಂಬಾಲಕನಾದಂಥ ಮೋದಿ ಅವರು ಕೂಡ ತುಳಿತಾ ಇರುವುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಇನ್ನು ವಕ್ಫ್ ಭೂಮಿಯನ್ನು ಸರ್ವೆ ಮಾಡುವಂತಹದ್ದು, ಯಾವುದಾದ್ರೂ ಸಂದರ್ಭ ಬಂದಾಗ ವಕ್ಫ್ ಭೂಮಿಯನ್ನ ಸರ್ವೆ ಮಾಡ್ತಾ ಇದ್ದಂತಹದ್ದು
ವಿದೇಶದಲ್ಲಿ ಇಂಡಿಪೆಂಡೆಂಟ್ ಕಮಿಷನ್ಗಳಾಗಿತ್ತು. ಅದನ್ನು ಸರ್ಕಾರದ ಅಧೀನದಲ್ಲಿರುವಂಥ ಕಮಿಷನ್ಗಳು ಸರ್ವೆ ಮಾಡುವಾಗಿಲ್ಲ. ಆದರೆ ಈ ತಿದ್ದುಪಡಿ ಹೇಳುವಂಥದ್ದು ಯಾವುದೇ ವಕ್ಫ್ ಆಸ್ತಿಗಳಿರಲಿ ಅದರ ಸರ್ವೆ ಜಿಲ್ಲಾಧಿಕಾರಿಯವರ ಸುಪರ್ದಿಯಲ್ಲಿ ನಡೆಯಬೇಕು ಎಂದಾಗಿದೆ. ಇಲ್ಲಿ ಈ ತಿದ್ದುಪಡಿ ಹೇಳ್ತಾ ಇರುವಂತಹದ್ದು ಸಾಧ್ಯ ಇದೆಯಾ? ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲಿ ನನಗೆ ವಿಧವಾ ಇದು ಬರ್ತಾ ಇಲ್ಲ, ನನಗೆ ನನ್ನ ಹಕ್ಕುಗಳು ಸಿಗ್ತಾ ಇಲ್ಲ, ಮನೆ ಇಲ್ಲ, ಶೌಚಾಲಯ ಇಲ್ಲ ಅಂತೇಳಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಕಾಗದ ಹಿಡಿದು ನಿಂತಿರುವಂತಹ ಅದೆಷ್ಟೋ ಜನಸಾಮಾನ್ಯರಿದ್ದಾರೆ. ಅವರನ್ನ ಅಡ್ರೆಸ್ ಮಾಡಲಿಕ್ಕೆ ಇಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಸಮಯ ಇಲ್ಲ. ಸರ್ಕಾರ ಈ ದೇಶದ ಅತಿ ದೊಡ್ಡ ಒಂದು ಸಂಸ್ಥೆ ಆದಂತಹ ವಕ್ಫ್ನ ಸರ್ವೆಯನ್ನು ಮಾಡುವಂತಹ ಅವಕಾಶವನ್ನ ಇಲ್ಲಿ ಕೊಟ್ಟಿರುವಂತದ್ದು ಜಿಲ್ಲಾಧಿಕಾರಿಯವರಿಗೆ. ಅಂದ್ರೆ ಮುಸಲ್ಮಾನರಿಗೆ ನ್ಯಾಯ ಸಿಗಬಾರದು ಅನ್ನುವಂತಹ ಒಂದೇ ಒಂದು ಉದ್ದೇಶ ಆಗಿದೆ ಇದರಲ್ಲಿ ಅಡಗಿರುವಂತಹದ್ದು. ಈ ರೀತಿಯಾದಂತಹ ವ್ಯವಸ್ಥೆಯನ್ನಾಗಿದೆ ಇವರು ಮಾಡ್ತಾ ಇರುವಂತಹದ್ದು. ಇನ್ನು ವಕ್ಫ್ ಬೈ ಯೂಸರ್ ಅಂತ ಇದೆ. ವಕ್ಫ್ ಬೈ ಯೂಸರ್ ಅಂತ ಹೇಳಿದ್ರೆ ಯಾರಾದರೂ ಯಾವುದೋ ಒಂದು ಕಾಲದಲ್ಲಿ ವಕ್ಫ್ಗೆ ಒಂದು ಜಾಗವನ್ನು ದಾನ ಮಾಡಿರ್ತಾರೆ ಅಥವಾ ವಕ್ಫ್ಗೆ ಅಂತ ಬಿಟ್ಟು ಕೊಟ್ಟಿರ್ತಾರೆ. ಆ ಕಟ್ಟಡ ವಕ್ಫ್ ಅದನ್ನು ಉಪಯೋಗಿಸ್ತಾ ಬಂದಿರ್ತದೆ. ಸರ್ಕಾರ ಹೇಳುವಂತಹದ್ದು ಅದಕ್ಕೆ ಆಧಾರಗಳಿಲ್ಲದೆ ಇದ್ರೆ ಪರಂಪರಾಗತವಾಗಿ ಉಪಯೋಗಿಸಿ ಬರ್ತಾ ಇದ್ರು ಕೂಡ ಅದು ವಕ್ಫ್ನ ಸೊತ್ತಲ್ಲ, ಅದು ಯಾರ ಸೊತ್ತು? ಸರ್ಕಾರದ ಸೊತ್ತು. ಹೇಗಿದೆ ನಮ್ಮ ಸರ್ಕಾರದ ಐಡಿಯಾ? ಹೇಗಿದೆ? ಮುಸಲ್ಮಾನರ ಹಕ್ಕನ್ನು ಕಸಿದುಕೊಳ್ಬೇಕಂತೇಳಿ ಈ ದೇಶದಲ್ಲಿ ಈ ರೀತಿಯ ಷಡ್ಯಂತ್ರವನ್ನು ರೂಪಿಸುವವರ ಐಡಿಯಾ ಹೇಗಿದೆ? ಇದನ್ನು ನಾವು ಹೊಡೆಯಬೇಕು. ಬಿಹಾರದಲ್ಲಿ ಚುನಾವಣೆಯ ಕಾವು ಬರ್ತಾ ಇದೆ. ಚುನಾವಣೆಯ ಪ್ರಕ್ರಿಯೆಗಳ ಆರಂಭವಾಗಿದೆ. ಈ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಚುನಾವಣಾ ಪಟ್ಟಿಯಲ್ಲಿ ಮತದಾರರು ಯಾವ ರೀತಿ ಇರಬೇಕಂತೇಳಿ ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಈ ನೋಟಿಫಿಕೇಶನ್ ಅಲ್ಲಿ ಇದುವರೆಗೆ ಹೇಗಿತ್ತು ಅಂತ ಹೇಳಿದ್ರೆ, ಯಾರ್ದಾದ್ರೂ ಚುನಾವಣಾ ಲಿಸ್ಟ್ಗೆ ಹೆಸರು ಸೇರಿಸಲಿಕ್ಕಿದ್ರೆ ವೋಟರ್ ಲಿಸ್ಟ್ಗೆ 18 ವರ್ಷ ಪ್ರಾಯ ತುಂಬಿದವರು ವೋಟರ್ ಲಿಸ್ಟ್ಗೆ ಹೆಸರನ್ನು ನೋಂದಾಯಿಸಬೇಕು. ಇದಿಷ್ಟಾಗಿತ್ತು ಅದಕ್ಕಿದ್ದಂತಹ ನೋಟಿಫಿಕೇಶನ್ ಅಲ್ಲಿ ಬರ್ತಾ ಇದ್ದದ್ದು. ಈ ಬಾರಿ ಮುಸಲ್ಮಾನರ ಆಧಾರಗಳನ್ನು ಕೇಳಲಾಗ್ತಾ ಇದೆ, ಮುಸಲ್ಮಾನರ ಜನ್ಮಸ್ಥಳಗಳನ್ನು ಕೇಳಲಾಗ್ತಾ ಇದೆ, ಮುಸಲ್ಮಾನರ ನಿಮ್ಮ ಹಿರಿಯರಲ್ಲಿ ಇದ್ದರು ಅನ್ನುವುದಕ್ಕೆ ಪುರಾವೆಗಳನ್ನು ಕೇಳ್ತಾ ಇದೆ. ಆಧಾರ್ ಕಾರ್ಡ್ ಸಾಕಾಗ್ತಾ ಇಲ್ಲ, ವೋಟರ್ ಐ ಡಿ ಸಾಕಾಗ್ತಾ ಇಲ್ಲ. ಅಂದರೆ ಹಿಂಬಾಗಿಲಿನಿಂದ NRC CAಯನ್ನ ಬಿಹಾರ್ನ ಚುನಾವಣೆಯ ಮೂಲಕ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಈ ದೇಶದ ಮೋಸ ಸರ್ಕಾರ ಇಳಿದಿದೆ. ಇದೇ ರೀತಿಯಲ್ಲಿ ಒಂದೊಂದು ಹಕ್ಕನ್ನು ಕಸಿದುಕೊಂಡು ಮುಸಲ್ಮಾನರನ್ನ ಎರಡನೇ ನಾಗರಿಕರಾಗಿ ಕೊಂಡು ಹೋಗುವಂತಹ RSSನ ಸಂಘ ಪರಿವಾರದ ಪಂಚ್ ಆಫ್ ಡೋರ್ಸ್ನ ಅಜೆಂಡಾಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಹೇಳಬೇಡಿ ಇಲ್ಲಿ ಸಂಘ ಪರಿವಾರದ ವಿರುದ್ಧ ಮಾತಾಡಬೇಡಿ, ಇಲ್ಲಿ RSSನ ವಿರುದ್ಧ ಮಾತಾಡಬೇಡಿ ಅಂತೇಳಿ ನಾವು ಸಂವಿಧಾನದ ಪರವಾಗಿ ಮಾತಾಡುವಾಗ ಫ್ಯಾಸಿಸಂನ ವಿರುದ್ಧವಾಗಿ ಮಾತಾಡಲೇಬೇಕಾಗುತ್ತದೆ. ನಾವು ಈ ದೇಶದಲ್ಲಿ ನ್ಯಾಯದ ಪರವಾಗಿ, ಜಾತ್ಯತೀತದ ಪರವಾಗಿ ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಟಿಪ್ಪು ಸುಲ್ತಾನ್ ಅವರು, ಗಾಂಧೀಜಿಯವರು, ಅಬ್ದುಲ್ ಕಲಾಂ ಆಜಾದ್ರವರು, ಅಶ್ಫಾಕುಲ್ಲಾ ಖಾನ್ ಅವರು, ಸುಭಾಷ್ ಚಂದ್ರ ಬೋಸ್ ಹೋರಾಡಿ ಅವರು ಜೀವನದಲ್ಲಿ ಅವರು ಕೊಟ್ಟಂತಹ ಸ್ವಾತಂತ್ರ್ಯವಿದೆ, ಅಂಬೇಡ್ಕರ್ ನೀಡಿದಂತಹ ಸಂವಿಧಾನವಿದೆ. ಇದನ್ನು ಉಳಿಸಬೇಕು. ಇದು ಉಳಿಯದೆ ಹೋದ್ರೆ ಇಲ್ಲಿ ಮುಸಲ್ಮಾನರಿಗೆ, ಇಲ್ಲಿರುವಂತಹ ದಲಿತನಿಗೆ, ಇಲ್ಲಿರುವಂತಹ ಮೂಲಿಗೆ ಸೇರ್ಪಟ್ಟವರಿಗೆ, ಆದಿವಾಸಿಗೆ ನ್ಯಾಯವನ್ನು ಸಿಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮುಸಲ್ಮಾನ ಬಂಧುಗಳೇ, ಮತ್ತು ವಿಚಾರದಲ್ಲಿ ನೀವು ಈ ದೇಶದಲ್ಲಿ ಸಂವಿಧಾನವನ್ನು ಉಳಿಸಲಿಕ್ಕೆ ಹೊರಟಿದ್ರೆ, ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಹೊರಟಿದ್ರೆ, ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತೇವೆ ಅದೇ ರೀತಿಯ ಹೋರಾಟಕ್ಕೆ ಮುನ್ನುಡಿಯನ್ನು ಬರೀಬೇಕಾಗಿದೆ. ಅದೇ ರೀತಿಯ ಹೋರಾಟಕ್ಕೆ ನಾವು ಮುಂದೆ ಬರಬೇಕಾಗಿದೆ. ಟಿಪ್ಪು ಸುಲ್ತಾನ್ ರೀತಿಯಲ್ಲಿ, ಅಶ್ಫಾಕುಲ್ಲಾ ಖಾನ್ ರೀತಿಯಲ್ಲಿ, ಸುಭಾಷ್ ಚಂದ್ರ ಬೋಸ್ ರೀತಿಯಲ್ಲಿ ವಕ್ಫ್ಗಾಗಿ ಹುತಾತ್ಮರಾಗಲಿಕ್ಕೆ, ಸಂವಿಧಾನಕ್ಕಾಗಿ
ಹುತಾತ್ಮರಾಗಲಿಕ್ಕೆ, ಶಹೀದ್ ಆಗಲಿಕ್ಕೆ ನಾವು ತಯಾರಾಗಿ ಹೋದ್ರೆ ನಮಗೆ ಮಸೀದಿಗಳಿರುವುದಿಲ್ಲ. ಯಾಕೆ? ನಾವು ಮಲಗುವಂತ ನಮ್ಮ ಮನೆಗಳನ್ನು ಕೂಡ ಇವರು ಕಸಿದುಕೊಳ್ತಾರೆ. ಹಾಗಾಗಿ ಈ ಒಂದು ದಿನಕ್ಕೆ ನಿಮ್ಮ ಹೋರಾಟ ನಿಲ್ಲಬಾರದು. ಈ ರೀತಿಯ ಹೋರಾಟಗಳು, ಈ ರೀತಿಯ ಜಾಗೃತಿಗಳು ಈ ದೇಶದಲ್ಲಿ ಪ್ರತಿಯೊಂದು ಮನೆಗಳಿಗೆ ನೀವು ಮುಟ್ಟಿಸಬೇಕು. ಯಾವ ರೀತಿಯಲ್ಲಿ ಯೂನಿವರ್ಸಿಟಿಯ ಬಾಗಿಲಿನಲ್ಲಿದ್ದಂತಹ NRCCಯ ಹೋರಾಟವನ್ನ ಈ ದೇಶದ ಬೀದಿ ಬೀದಿಗಳಿಗೆ ನಾವು ತಲುಪಿಸಿದ್ದೇವೆಯೋ ಅದಕ್ಕಿಂತಲೂ ಪರಿಣಾಮಕಾರಿಯಾಗಿ ವಸ್ತುಗಳ ವಿಚಾರದಲ್ಲಿ, ಅಲ್ಲಾಹನ ಭವನಗಳನ್ನ ಉಳಿಸುವಂತ ವಿಚಾರದಲ್ಲಿ, ಅಲ್ಲಾಹನ ವಸ್ತುವನ್ನು ಉಳಿಸುವಂತ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ. ಯಾಕಂತಂದ್ರೆ ಸಂವಿಧಾನ ಇರುವಂತಹದ್ದು ಒಳ್ಳೆ ವಸ್ತು ಆದ್ರೆ ಅದು ಮುಂದೆಯೂ ಕೂಡ ವಸ್ತಾಗಿದೆ. ಹಾಗಾಗಿ ವಸ್ತು ಅನ್ನುವಂಥದ್ದು ಹಿಂದೆಯೂ ಕೂಡ ಅಲ್ಲಾಹನದಾಗಿತ್ತು, ಈಗಲೂ ಕೂಡ ಅಲ್ಲಾಹನದಾಗಿದೆ. ಇನ್ಶಾ ಅಲ್ಲಾಹ್ ಅದು ಇನ್ನು ಮುಂದೆಯೂ ಕೂಡ ಸೃಷ್ಟಿಕರ್ತನಾದಂತ ಅಲ್ಲಾಹನದಾಗಿತ್ತು ಅಂತ ಹೇಳಿಕೊಂಡು ನಮ್ಮ ಮಾತಿಗೆ ನಾನು ವಿರಾಮ ಮಾಡ್ತಾ ಇದ್ದೇನೆ.